ಗುಡ್ ಮಾರ್ನಿಂಗ್. ಇವತ್ತು ಸಂಡೇ 8th ಆಫ್ ಫೆಬ್ರವರಿ. ಬೆಳಗ್ಗೆ 4 ಗಂಟೆ ಆಗಿದೆ. 3 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡೆ. ಇವಾಗ ಮೇಕಪ್ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಡೂ ಇಟ್. ಸಾಕಾಗಲ್ಲ ನಿದ್ದೆ ನಿಜವಾಗ್ಲೂ. ತೆಗೆದ್ಬಿಟ್ಟೆ. ಇವನು ಎದ್ಬಿಟ್ಟಿದ್ದಾನೆ ಬೇಗ. ಯಾರೆಲ್ಲ ಈ ಥರ ರೆಡಿ ಆಗಿಬಿಟ್ಟಿದ್ದಾರೆ? ಯಾರು ನಮ್ಮ ಮಾಸಿ ಅಲ್ವಲ್ಲ? ಸೋನು, ರೋಜಾ ಮಾಸಿ ಎಲ್ಲ ಇದೆ. ರೋಜಾ ಮಾಸಿ, ಹಾಂ ಸೋನಾ, ರೋಜಾ ಮಾಸಿ. ಸಿಂಪಲ್ ಆಗಿ ಲೈಟ್ ಆಗಿ ಇರಲಿ ಅವ್ರಿಗೆ. ನಾವು ಮಮ್ಮಿ ಮೇಕಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಆಗ್ಬಿಟ್ಟಿದ್ದೀವಿ. ಹೌದಾ? ಮಮ್ಮಿ ರೆಡಿ ಆಯ್ತು. ರೋಜಾ ನಮ್ಮ ಮದುವೆ ನಾವು ದೇವಸ್ಥಾನದಲ್ಲಿ ಇಟ್ಕೊಂಡಿದ್ವಿ. ಏನಕ್ಕಪ್ಪ ಅಂದರೆ ನನಗೆ ಹಾಗೂ ಭರತವ್ರಿಗೆ ದೇವರ ಸಮ್ಮುಖದಲ್ಲಿ ಅಂದರೆ ದೇವರ ಆಶೀರ್ವಾದದಿಂದ ಮದುವೆ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಕರಿಘಟ್ಟದಲ್ಲಿ ನಮ್ಮ ಮದುವೆ ಆಗಿದ್ದು. ಶ್ರೀರಂಗಪಟ್ಟಣದಲ್ಲಿ ಅದೊಂದು ಬೆಟ್ಟ ಇದೆ, ಅದು ತಿರುಪತಿ ದೇವರು. ಭರತವ್ರ ಮನೆ ದೇವರು ತಿರುಪತಿ ಆಗಿರೋದ್ರಿಂದ ಆ ಲೊಕೇಶನ್ನ ನಾವು ಚೂಸ್ ಮಾಡಿದ್ವಿ. ನನಗಂತೂ ಆ ಪ್ಲೇಸ್ ತುಂಬಾ ಇಷ್ಟ ಆಗೋಯಿತು. ಒಳ್ಳೆ ಪೀಸ್ಫುಲ್ ಆಗಿರೋ ಜಾಗ ಅದು. ನೀವು ಏನಾರು ಶ್ರೀರಂಗಪಟ್ಟಣಕ್ಕೆ ಬಂದರೆ ಆ ಪ್ಲೇಸ್ನ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ನಾನು ಬೇಗನೆ ರೆಡಿ ಆಗಿಬಿಟ್ಟಿದ್ದೆ. 6 o'clock ಅಂದರೆ ನನ್ನ ಮೇಕಪ್ಪು ಎಲ್ಲ ರೆಡಿ ಹೋಗಿತ್ತು. ಫೋಟೋಗ್ರಾಫರ್ಸ್ ಹೇಳಿದರು ಸ್ವಲ್ಪ ಬೇಗನೆ ಬನ್ನಿ, ಒಳ್ಳೊಳ್ಳೆ ವೀಡಿಯೋಸ್ ತೊಗೊಳ್ಬೋದು, ಚೆನ್ನಾಗಿ ಬರುತ್ತೆ ಅಂತ. ಅದು ಬೆಟ್ಟದ ಜಾಗ ಆಗಿರೋದ್ರಿಂದ ಸನ್ರೈಸ್ ಟೈಮಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ತೊಗೋಬೋದು ಅಂತ ಹೇಳಿದರು. ನಾವು ಸ್ವಲ್ಪ ಲೇಟೇ ಆಗೋಯಿತು ಆಚೆ ಹೋಗೋಕ್ಕೆ. ಇಲ್ಲಿ ಕೆಲವೊಂದು ರಿಚುವಲ್ಸ್ನ ಮಾಡಿಸ್ತಾ ಇದ್ರು ನನ್ನ ಹತ್ರ. ಮನೆಯಿಂದ ಆಚೆ ಹೋಗೋಕ್ಕೂ ಮುಂಚೆ ಏನೇನು ಪದ್ಧತಿಗಳಿದೆಯಲ್ಲ ಅದನ್ನೆಲ್ಲ ನಮ್ಮ ದೊಡ್ಡಮ್ಮ ನನ್ನ ಕೈಲಿ ಮಾಡಿಸ್ತಾ ಇದ್ರು. ಸೊ ಸ್ವಲ್ಪ ಲೇಟ್ ಆಗೋಯಿತು. ಆ್ಯಂಡ್ ನೀವು ನನ್ನ ಕ್ಯಾಂಡಿಡ್ ವೀಡಿಯೋಸ್ ನೋಡಿರ್ತೀರ ಮದುವೆದು. ಸೊ ಒಂದು ಹಾಫ್ ಆನ್ ಅವರಲ್ಲಿ ಶೂಟ್ ಮಾಡಿರೋ ವೀಡಿಯೋಸ್ ಅದೆಲ್ಲ. ಸೊ ಸಿಕ್ಕಿದ ಟೈಮಲ್ಲಿ ಎಷ್ಟು ಯೂಸ್ ಮಾಡ್ಕೋಬೋದು ಆ ಥರ ನಾವು ಚೆನ್ನಾಗಿ ವೀಡಿಯೋಸ್ನ ಸ್ವಲ್ಪ ತೊಗೊಂಡ್ವಿ ಅಂತ ನನಗನ್ನಿಸ್ತು. ಆ್ಯಂಡ್ ನನಗೆ ಇಲ್ಲಿ ತುಂಬ ಮಿಕ್ಸ್ಡ್ ಫೀಲಿಂಗ್ಸ್ ಆಗ್ತಾಯಿತ್ತು. ಈ ಕಡೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಒಂದು ದುಃಖ ಇದ್ದರೆ, ಇನ್ನೊಂದು ಕಡೆ ನನ್ನ ಇಷ್ಟ ಆಗೋರನ್ನ, ನನ್ನ ಇಷ್ಟಪಟ್ಟಿರೋರನ್ನ ಮದುವೆ ಆಗ್ತಿದ್ದೀನಿ ಅನ್ನೋದು ಇನ್ನೊಂದು ಖುಷಿ ಬೇರೆ. ಸೊ ಇದೆಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್. ಹೇಳೋಕ್ಕಾಗಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ಗೊತ್ತಾಗಿರುತ್ತೆ. ನನಗಿಲ್ಲೇ ತುಂಬ ಟೈಮ್ ಹೋಗ್ಬಿಡ್ತು. ಸೊ ಭರತವ್ರು ಆ ಕಡೆಯಿಂದ ಫೋನ್ ಮಾಡ್ತಾಯಿದ್ರು, ಬೇಗ ಬನ್ನಿ ನಾವೆಲ್ಲ ಲೊಕೇಶನ್ ರೀಚ್ ಆಗಿದ್ದೀವಿ ಅಂತ. ಸೊ ಅವ್ರದ್ದು ಸೋಲೋ ಏನೇನು ವೀಡಿಯೋಸ್ ಫೋಟೋಸ್ ಇದೆ ಅದೆಲ್ಲ ತೊಗೊಳ್ತಾ ಇದ್ರು. ನನ್ನದೇ ಸ್ವಲ್ಪ ಕಡಿಮೆ ಕ್ಲಿಪ್ಸ್ ನಿಮಗೆ ಸಿಗುತ್ತೆ. ಬಿಕಾಸ್ ನಾನು ಮನೆಯಿಂದ ಆಚೆ ಹೋಗಿದ್ದೆ, ಸ್ವಲ್ಪ ಲೇಟೇ ಆಗೋಯಿತು. ಬೇಗ ರೆಡಿಯಾಗಿದ್ದರು, ಹೋಗೋಕ್ಕಾಗಲಿಲ್ಲ. ಅದೊಂದು ಸ್ವಲ್ಪ ನನಗೆ ಬೇಜಾರಾಯಿತು. ಅದು ಬಿಟ್ಟರೆ ಇನ್ನೇನು ಇಲ್ಲ. ಹೋಗೋಕ್ಕೂ ಮನಸ್ಸು ಆಗ್ತಾ ಇರಲಿಲ್ಲ. ಒಂದು ಕಡೆ ಇನ್ನೂ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಮನೇಲಿರ್ಬೋದಲ್ಲ ಅನ್ನೋ ಒಂದು ಖುಷಿ. ಇನ್ನು ಈ ಮನೆಯಿಂದ ಆಚೆ ಹೋದರೆ ನಾನು ಇನ್ನು ಬರೋದು ಇನ್ನು ಯಾವಾಗೋ ಮದುವೆ ಆದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಬರ್ತೀನಲ್ಲ ಅನ್ನೋ ಒಂದು ಬೇಜಾರು ಒಂದು ಕಡೆ ಇತ್ತು. ಸೊ ಇಲ್ಲಿ ನನಗೆ ಉಡಿ ತುಂಬಿಸ್ತಾ ಇದ್ರು ನಮ್ಮ ದೊಡ್ಡಮ್ಮ. ಆಚೆ ಮಮ್ಮಿ ಫುಲ್ ಇನ್ನೊಂದು ಡೋರ್ ಇರ್ತದಲ್ಲ ಬಾಗಿಲು, ಅದ್ರಾಗ ಮೇಕಪ್ ಹಾಕ್ಸೈತಿ. ಬಿಡು ಬಿಡು ಬೇಡ. ಮಮ್ಮಿ ಏನು ಹೇಳಿದ ಬರುತ್ತೆ ರೋಜಾ ಮಗಿವತ್ತೊಂಬತ್ತಕ್ಕೆ ಕಾರ್ ರೆಡಿ ಅಂದ್ರೆ ಈಗ ಬರ್ತೀವಲ್ಲ, ನೀನೇ ಬರ್ಬೇಕು. ನೆಕ್ಸ್ಟ್ ಈ ಮನೆ ಒಳಗೆ ಬರೋದ ಸೋಲ್ಡ್ ಔಟ್ ಆಗಿ ಬರ್ತೀಯ. ಸೋಲ್ಡ್ ಔಟ್ ಆಗಿ ಪ್ಯಾಕ್ ಮಾಡು ಮಮ್ಮಿಗೆ. ಗೋಲ್ಡನ್ ರಿಟರ್ನ್ ಹೊರಟು ಒಳಗಡೆ ಸೀರೆ ಕೆಳಗೆ ಬರೀ ಪಗಲ ಹಿಡಿ ಮ್ಯಾಲೆ ನಮಸ್ಕಾರ ಮಾಡು. ಮನೇದು ಒಳ್ಳೆಯದಾಗಲಿ. ಮಾಡ್ಬಿಡಾದ್ಮೇಲೆ ರೋಜಾ ಸುಮ್ಮನಿರೀಗ ಶಾಸ್ತ್ರ ಆಗಲ್ಲ ಹಾಕೋ ತಲೆ ಮೇಲೆ ಹೊರಗೆ ಬರ್ಬೇಕು.
ಕಾಲ್ ಬರ್ತದೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು, ಜೋರಾಗಿ ಅಳಬೇಕು ಅಂತ ಅನ್ನಿಸ್ತಾ ಇತ್ತು ಈ ಮೊಮೆಂಟಲ್ಲಿ ನನಗೆ. ನಮ್ಮ ಅಕ್ಕ ಅಳಬೇಡ, ಮೇಕಪ್ ಎಲ್ಲ ಹಾಳಾಗುತ್ತೆ, ಇಷ್ಟೊತ್ತು ಹಾಕಿರೋ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗುತ್ತೆ, ನಿಂದಿನ್ನೂ ದಾರೆ ಟೈಮಿಂಗ್ಸ್ ಇವಾಗ, ಹುಡುಗ ನೋಡಬೇಕು, ನಿಂಗೆ ಎಲ್ಲರೂ ನೋಡ್ತಾರೆ ಗೆಸ್ಟು, ಹಿಂಗೆಲ್ಲ ಅಳಬೇಡ ಅಂತೆಲ್ಲ ಹೇಳ್ತಾ ಇದ್ಲು. ಸೊ ತಿರುಗಿ ನೋಡದೆ ಹೋಗಿ ಅಂತ ನನಗೆ ಹೇಳ್ತಾ ಇದ್ರು. ಮನೇನ ಇನ್ನು ತಿರುಗಿ ನೋಡೋಂಗಿರಲಿಲ್ಲ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಬಿಕಾಸ್ ಈ ವಿಡಿಯೋ ತುಂಬ ಲೆಂತಿ ಇದೆ. ನಮ್ಮ ಮದುವೆ ಯಾವ ರೀತಿ ಆಯಿತು, ನಾನು ಬರೋತವ್ರನ್ನ ಫಸ್ಟ್ ನೋಡಿದಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ನಾನು ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.